ಅಲ್ಲೋಡು ನಿತ್ಯ ಬಂದ್ಲು. ಇದೇನು ಆಗ್ಲೇ ಲಂಗ ದಾವಣಿಲಿದ್ಲು, ಇಷ್ಟು ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೊರಗಿಂದ ಬರ್ತಾ ಇದ್ದಾಳೆ. ಏನ್ ನಿತ್ಯ, ನಿನ್ನೆಯಿಂದ ಎಲ್ಲಿಗೆ ಹೋಗಿದ್ದೆ? ಕಾಲ್ ಮಾಡ್ತಿದ್ದೆ ಸ್ವಿಚ್ ಆಫ್ ಅಂತ ಬರ್ತಿದೆ. ಯಾವ ಫ್ರೆಂಡ್ ಮನೇಲಿದ್ದೆ? ನೋಡ್ತಿದ್ಯಾ? ನನ್ ಪಕ್ಕ ಜೈ ಯಾಕಿದ್ದಾನೆ ಅಂತನಾ? ಐಮ್ ಸಾರಿ ಮಾಮ್, ನಿಂಗ್ ಸುಳ್ಳು ಹೇಳ್ದೆ. ನಾನು ಫ್ರೆಂಡ್ಸ್ ಜೊತೆ ಇರ್ಲಿಲ್ಲ, ನಿನ್ನೆಯಿಂದ ಜೈ ಜೊತೆನೇ ಇದ್ದೆ. ಏನೋ ಅವನ್ ಜೊತೆ ಇದ್ಯಾ? ಯಾಕೆ? 24 hours ಅವನ ಜೊತೆ ಇದ್ರೆ ನಾನು ಇಂಪ್ರೆಸ್ ಮಾಡ್ತೀನಿ ಅಂದ. ಆಗೋದಿಲ್ಲ ಅಂತ ನಾನು ಚಾಲೆಂಜ್ ಮಾಡಿದ್ದೆ. ಅವನೇ ಸೋತ ತಾನೆ? ನೋ ಮಾವ, ಅವನೇ ಗೆದ್ದಿದ್ದು. ವಾಟ್? ಎಸ್, he convinced me, completely impressed me. ಮಾತಿನ ಮಲ್ಲ ಅವನು. ನಿನಗೆ ಅಲ್ಲೇ ಮೋಡಿ ಮಾಡಿರ್ತಾನೆ. ಇಲ್ಲ ಮಾವ, ಜೈ ಮಾಯೆ ಮಾಡಿಲ್ಲ, ನನ್ ಮನ್ಸನ್ನ ಗೆದ್ದಿದ್ದಾನೆ, ನನ್ನ ಹಾರ್ಟ್ನ ಟಚ್ ಮಾಡಿದಾನೆ. ಮಾಮ್, ಲೈಫಲ್ಲಿ ಜೈನ ಒನ್ ಡೇ ಕೂಡ ನೋಡಬಾರ್ದು ಅನ್ಕೊಂಡಿದ್ದೆ. ಬಟ್ ಈಗ ಎವ್ರಿ ಡೇ, ಎವ್ರಿ ಮಿನಿಟ್, ಎವ್ರಿ ಸೆಕೆಂಡ್ ಜೈ ಜೊತೆಗೆ ಇರಬೇಕು ಅನ್ಸ್ತಿದೆ. ಯುನೋ, ಜೈ ಜೊತೆ ಇರೋ ಈ ಒನ್ ಡೇ ಹೇಗ್ ಕಳೀತು ಅಂದ್ರೆ 24 years ಅಲ್ಲಿ ನೀನ್ ಕೊಟ್ಟಿದ್ದನ್ನ ಇವನ್ ಜಸ್ಟ್ 24 hours ಕೊಟ್ಟಿದ್ದಾನೆ. I totally like him, Mom. I'm in love with him. I want to marry him. Mom, ನೀನ್ ಕೇಳಿದ್ದು ಕರೆಕ್ಟ್. ಮೊನ್ನೆ ನಾನೇ ಜೈನ ಬೇಡ ಅಂದೆ, ಇವತ್ತು ನಾನೇ ಬೇಕು ಅಂತಿದ್ದೀನಿ. ಅವರ್ ಪ್ರಾಬ್ಲಮ್ಸ್ ಆರ್ ಸಾಲ್ವ್ಡ್. ವಿ ಹ್ಯಾವ್ ಅಂಡರ್ಸ್ಟುಡ್ ಈಚ್ ಅದರ್. ವಿ ಹ್ಯಾವ್ ಈವನ್ ಶೇರ್ಡ್ ಅವರ್ ಫೀಲಿಂಗ್ಸ್. ಅಂಡ್ ನೌ ವಿ ಆರ್ ಮೇಡ್ ಫಾರ್ ಈಚ್ ಅದರ್. ವೆರಿ ಹ್ಯಾಪಿ ವಿತ್ ಜೈ ಮಾಮ್. ನಿಂಗೆ ಕೂಡ ನಮ್ಮ ಮ್ಯಾರೇಜ್ ಕ್ಯಾನ್ಸಲ್ ಆಗಿಲ್ಲ ಅಂದ್ರೆ ಹ್ಯಾಪಿನೇ ಅಲ್ವಾ? ದೊಡ್ಡ ಟೆನ್ಷನ್ ತಪ್ತು ನಿನ್ಗೀಗ. ಯಾವ ರೀತಿ ಕನ್ಸ್ ಬಿತ್ತೋ ನನಗಂತೂ ಗೊತ್ತಿಲ್ಲ. ನಿತ್ಯಾಗ್ ನಿಜ ಹೇಳಿ ಮದುವೆ ಕ್ಯಾನ್ಸಲ್ ಮಾಡದೆ ಹೋದ್ರೆ ನಿತ್ಯ ಜೀವಂತವಾಗಿರೋದು ಕನಸೇ ಆಗುತ್ತೆ. ನಿತ್ಯಾಗ್ ನಿಜ ಹೇಳೋದ್ರಿಂದ ಪ್ರಯೋಜನ ಇಲ್ಲ ಕಣು. ಅವಳು ಕೇಳಲ್ಲ, ನಂಬಲ್ಲ.
ಪೂರ್ತಿಯಾಗಿ ಜೈ ಮಾಯಲ್ಲಿ ಬಿದ್ದಿದ್ದಾಳೆ. ಮತ್ತೆ ನೋಡ್ತಾ ನೋಡ್ತಾ ನಿತ್ಯನ್ ಸಾಯೋಕ್ ಬಿಡ್ತೀಯಾ? ನನ್ ಮಗಳನ್ನ ನಾನ್ ಯಾಕೆ ಸಾಯೋದಕ್ ಬಿಡ್ತೀನೋ? ನಿನ್ ಮಾತ್ ಹಾಗೆ ಇದೆ. ನಿನಗ್ ನಾನ್ ಅರ್ಥ ಆಗಿರೋದು ಅಷ್ಟೇ ಅಂತ ಹೇಳು. ನನಗ ಅರ್ಥ ಆಗದೆ ಇರೋದು ಏನ್ ಹೇಳು? ನಾನು ರೂಪಾ ಶ್ರೀನಿವಾಸ್ ಕಣೋ, ಐರನ್ ಲೇಡಿ, ನಂಬರ್ 1 ಬಿಸ್ನೆಸ್ ವುಮೆನ್ ನಾನು. ಅದ್ ಎಲ್ರಿಗೂ ಗೊತ್ತು. ಗೊತ್ತಿಲ್ದೇ ಇರೋದು ಏನಾದ್ರು ಹೇಳಕ್ಕ? ನಿನ್ ಹಾಗೆ ಜೈ ಕೂಡ ನನ್ನ ಅಂಡರ್ ಎಸ್ಟಿಮೇಟ್ ಮಾಡಿದ್ದಾನೆ. ನಾನ್ ಫಿಕ್ಸ್ ಮಾಡಿದ ಮದ್ವೆನ ಅವನು ಬೇರೆ ತರನೇ ಮೂವ್ ಮಾಡ್ತಾ ಇದ್ದಾನೆ. ಆದ್ರೆ ಇನ್ನೂ ನಾನೇನು ಅಂತ ಅವನಿಗೆ ಪೂರ್ತಿಯಾಗಿ ಗೊತ್ತಿಲ್ಲ. ನನಗ್ ಸರಿ ಸಮಾನವಾಗಿ ಅವನಿಗೂ ಜಾಣ್ತನ ಇದೆ ಅಂತ ಅನ್ಕೊಂಡಿದ್ದಾನೆ. ಅವನ್ಗಿಂತ 10 ಹೆಜ್ಜೆ ನಾನು ಮುಂದೆ ಇರ್ತೀನಿ ಅಂತ ಪ್ರೂವ್ ಮಾಡಿ ತೋರಿಸ್ತೀನಿ. ಯಾವ ಬುದ್ಧಿವಂತಿಕೆಯಿಂದ ನಿತ್ಯನ ಅವನು ಇಂಪ್ರೆಸ್ ಮಾಡಿದ್ನೋ, ಅದಕ್ಕೂ ಹೆಚ್ಚು ಬುದ್ಧಿವಂತಿಕೆಯಿಂದ ನಿತ್ಯನ್ನ ನಾನು ಮತ್ತೆ ನನ್ ಕಡೆ ಸೆಳ್ಕೋತೀನಿ. ನಿತ್ಯ ಅವನಲ್ಲಿರೋ ಪ್ಲಸ್ ಪಾಯಿಂಟ್, ಪಾಸಿಟಿವ್ ಆಂಗಲ್ ನ ನೋಡಿ ಇಂಪ್ರೆಸ್ ಆಗಿದ್ದಾಳೆ. ಅವನ್ ಹಿಂದೆ ಇರೋ ಆ ಡಾರ್ಕ್ ಆಂಗಲ್ ನ ನಿತ್ಯಗೆ ನಾನ್ ತೋರಿಸ್ಕೊಡ್ತೀನಿ. ನಿತ್ಯನ ಅವನಿಂದ ದೂರ ಕರ್ಕೊಂಡು ಹೋಗ್ತೀನಿ. ಯಾವ ಬಾಯಿಂದ ಅವಳು ಅವನೇ ಬೇಕು ಅಂತ ಹೇಳಿದ್ಲು, ಅದೇ ಬಾಯಿಂದ ಅವನ್ ಬೇಡ ಅಂತ ಹೇಳಿಸ್ತೀನಿ. ಈ ರೂಪಾ ಶ್ರೀನಿವಾಸ್ ಅಂದ್ರೆ ಏನು ಅಂತ ಆ ಜೈಗೆ ನಾನ್ ತೋರಿಸ್ತೀನಿ. ಅವನು ಕೂಡ ಕಡಿಮೆ ಏನಿಲ್ಲ, ಯಾವ್ದಕ್ಕೂ ಒಳ್ಳೇದು. ಅವನ್ ಜೊತೆ ಒಂಟಿಯಾಗಿ ಫೈಟ್ ಮಾಡ್ದೆ ನನ್ನೂ ನಿನ್ ಜೊತೆ ಕರ್ಕೊಂಡು ಹೋದ್ರೆ ಹೆಲ್ಪ್ ಆಗುತ್ತೆ. ಈ ಲುಕ್ಕಿಗೆ ಅರ್ಥ ಏನು? ನಿನ್ ಮುಖಾನ ಒಂದ್ಸರ್ತಿ ಕನ್ನಡಿಲ್ ನೋಡ್ಕೋ ಅಂತ. ಛೀ, ಎಂತ ದೊಡ್ಡ ಬೆಟ್ಟ ಆದ್ರೂ ದೂರದಿಂದ ಚಿಕ್ಕದಾಗೆ ಕಾಣೋದು. ನನ್ ವ್ಯಾಲ್ಯೂ ಏನು ಅಂತ ಅಕ್ಕಂಗೆ ಅರ್ಥನೇ ಆಗ್ತಿಲ್ಲ. ಏನ್ಲ ಹಂಗ್ ನೋಡ್ತಿದ್ಯಾ? ಹುಡುಗಿ ಅಷ್ಟಿಷ್ಟ ಆದ್ಲಾ? ಹಳ್ಳಿ ಹುಡುಗಿ ನಾಟಿ ಸರ್ಕು ಮಸ್ತ್ ಆಗಿದ್ದಾಳೆ. ಏಯ್, ಇವಳನ್ನ ಸಿಟಿ ಹೊರಗಡೆ ಬಿಟ್ಬರೋಕೆ ರಾಣಿ ನಮ್ಗೆ ದುಡ್ಡು ಕೊಟ್ಟಿದ್ದು. ಇವಳಿಗೇನಾದ್ರು ಮಾಡಕ್ಕೂ ರಾಣಿ ದುಡ್ಡು ಕೊಡ್ಬೇಕಾ? ಫ್ರೀ ಸರ್ವಿಸ್ ಕೊಡಮ್ಮ. ನಮ್ ಬೂತ್ ಬಂಗ್ಲೆ ಕರ್ಕೊಂಡೋಗಿ ಇವಳ ಜೊತೆ ಹನಿಮೂನ್ ಮಾಡೋಣ. ನೀನ್ ಬೇಗ ಹೋಗು ಮಗ, ಬೇಗ. ಅವಸರ ಯಾಕಣ, ಇವಳನ್ನ ಕಾಪಾಡೋ ದೇವ್ರು ಎಲ್ಲೂ ಇಲ್ಲ ಬಿಡು. ಪೊಲೀಸ್ನವ್ರು ಚೆಕ್ ಮಾಡ್ತಾ ಇದಾರೋ? ಈ ಹಳ್ಳಿ ಹುಡುಗಿಗೋಸ್ಕರ ಪೊಲೀಸ್ ಚೆಕಿಂಗ? ಏಯ್, ಇವಳಿಗೋಸ್ಕರ ಅಲ್ವೋ ರೆಗ್ಯುಲರ್ ನಾಕ ಬಂದಿ. ಅದಕ್ಕೆ ಯಾಕೆ ಗುರು ಟೆನ್ಷನ್? ನಾವೇನ್ ಕುಡ್ದಿಲ್ವಲ್ಲ. ಏಯ್, ಅದಕ್ಕಿಂತ ಅಪಾಯ ಹುಡುಗಿನ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗೋದು. ಪೊಲೀಸ್ನವ್ರು ಸಿಕ್ಕಿದ್ರೆ ಜೈಲೇ. ಏನ್ ಮಾಡೋದು? ಹಾ, ಒಂದ್ ಕೆಲಸ ಮಾಡೋಣ. ನಮ್ ಕಾರಿಂದ ಇಳಿಸಿ ಮುಂದಿನ ಕಾರಿನ ಡಿಕ್ಕಿಗೆ ಶಿಫ್ಟ್ ಮಾಡೋಣ. ನಮ್ಮ ಅದೃಷ್ಟ ಚೆನ್ನಾಗಿದ್ದು ಆ ಕಾರಿನ ಡಿಕ್ಕಿ ಚೆಕ್ ಮಾಡಲಿಲ್ಲ ಅಂದ್ರೆ ಈ ಹುಡುಗಿ ಸೇಫ್. ಆಮೇಲೆ ಆ ಕಾರ್ನ ಚೇಸ್ ಮಾಡಿ ಆ ಕಾರ್ನಲ್ಲಿರೋನ್ನ ಮಾತಾಡಿಸ್ತಾ ಡಿಕ್ಕಿಯಿಂದ ನಮ್ಮ ಕಾರ್ಗೆ ಹಾಕೊಳ್ಳೋಣ. ಏನಂತೀಯ? ಸೂಪರ್ ಐಡಿಯಾ. ಈಗಲೇ ಶಿಫ್ಟ್ ಮಾಡೋಣ ಬಾ. ಸರಿ. ಈ ಮುದುಕಿ ಒಂದು ಏನ್ ಮೇಡಮ್ ನಿಮ್ಮಷ್ಟು ನೀವೇ ಮಾತಾಡ್ತಿದ್ದೀರಿ? ಆ ಮುದುಕಿಗೆ ದಿನ ದಿನ ಯಜಮಾನಿಕೆ ಹೆಚ್ಚಾಗ್ತಾ ಇದೆ.
ಏನಾಯ್ತು ಮೇಡಮ್? ಪಕ್ಕದಲ್ಲೇ ನೀರಿಟ್ಕೊಂಡು ನನ್ನ ನೀರ್ ತಗೊಂಡ್ ಬಾ ಅಂತ ಕೂಗುದ್ರು. ಇಲ್ಲೇ ಇದೆಯಲ್ಲ ಅಂದ್ರೆ ಆಗಿರ್ಲಿಲ್ಲ ಅಂತಾರೆ. ಇಷ್ಟು ಬೇಗ ಯಾರ್ ತರ್ತಾರೆ? ಈ ಮನೆ ಸೊಸೆ ನಾನಲ್ದೆ ಇನ್ಯಾವ್ ಸೊಸೆ ಬಂದು ಅವ್ರಿಗೆ ಸೇವೆ ಮಾಡ್ತಾಳೆ? ಹೋಗ್ಲಿ ಬಿಡಿ ಮೇಡಮ್, ಪಾಪ ದೊಡ್ಡವರು. ಅವ್ರಿಗೆ ಪಾಪ ಅಂದ್ರೆ ನಮಗ್ ಪಾಪ ಸುತ್ಕೊಳ್ಳುತ್ತೆ ಅಷ್ಟೇ. ಆಗಲ್ಲ ಮೇಡಮ್. ಸುಮ್ನೆ ನಾನಿ, ನಿಂಗ್ ಗೊತ್ತಿಲ್ಲ, ನಿನ್ ಯಜಮಾನ್ಕೇನು ಜಾಸ್ತಿ ಆಗ್ತಾ ಇದೆ. ದೊಡ್ಡವರು ದೊಡ್ಡವ್ರ ತರ ಇರ್ಬೇಕು. ಸಣ್ಣ ಬುದ್ಧಿ ತೋರ್ಸಿದ್ರೆ ಹೇಗೆ ಹೇಳು? ಈ ಮನೆ ಸೊಸೆ ನಾನು, ಇನ್ನೊಂದ್ಸೋ ಅಕ್ಕ, ಅಲ್ಲಿ ನೀರ್ ತಂದಿಟ್ಟಿದ್ದು ನೀನೇನಾ? ಹಾ, ನೀನೇ ಇಟ್ಟಿರ್ತೀಯ, ನನಗ್ ಗೊತ್ತಕ್ಕ. ಯಾಕಕ್ಕ, ರೆಸ್ಟ್ ಇನ್ ಪೀಸಲ್ಲಿ ಇದೆಯಾ? ಹಾಯಾಗಿ ರೆಸ್ಟ್ ತಗೊಳೋದ್ ಬಿಟ್ಟು ಈ ಕೆಲ್ಸ ಎಲ್ಲ ಯಾಕಕ್ಕ ನಿಂಗೆ? ನಾನ್ ಮಾಡ್ತೀನಲ್ಲ, ನಾನ್ ಮಾಡ್ತೀನಿ. ಯಾರ ಹತ್ರ ಮಾತಾಡ್ತಿದ್ದೀರಾ ಮೇಡಮ್? ನಮ್ಮ ಅಕ್ಕನ ಹತ್ರ. ಎಲ್ಲಿದ್ದಾರೆ? ಕಾಣಿಸ್ತಿಲ್ವಾ ಆ ಫೋಟೋದಲ್ಲಿ? ಅಕ್ಕ, ನೀನ್ ಮೇಲೆ ಇರು, ಮೇಲೆ ಇರು. ಈ ಅಜ್ಜಿ ಕರೀತಾರೆ ಅಂತ ಕೆಳಗ್ ಬಂದ್ಬಿಡ್ಬೇಡ. ಮೇಲೆ ಇರು. ನಾನಿದ್ದೀನಲ್ಲ, ನಾನಿದ್ದೀನಿ. ನಾನಿದ್ದೀನಿ, ನೀನಲ್ಲೇ ಇರು, ಅಲ್ಲೇ ಇರು. ದಡ್ರ ಸಾಮ್ರಾಜ್ಯ ನೋಡಿದೀನಿ, ಅದ್ರಲ್ಲಿ ಇವ್ರೊಬ್ರು ಅನ್ಸುತ್ತೆ. ಚಂದ್ರಿಕಾ, ಬೇಗ ಮಾಡು. ಸ್ಪೆಕ್ಸ್ ಎಲ್ಲಿಟ್ಟೆ? ಇಲ್ಲೂ ಇಲ್ವಲ್ಲ. ಕಲ್ಪನಾ, ಬಂದೆ. ನನ್ ಕನ್ನಡಕ ಎಲ್ಲಿಟ್ಟಿದ್ಯಾ? ತಗೊಂಬಾ. ಬೇಗ ಬಾ. ಅಲ್ಲೇ ಪಕ್ಕದಲ್ಲೇ ಇದೆಯಲ್ಲ, ಪಾಪ ಕಾಣಿಸ್ತಾ ಇಲ್ವೇನೋ? ಏನ್ರಿ ಕನ್ನಡಕ? ಆಗ್ಲೇ ನಿಮ್ಮ ಅಜ್ಜಿ, ಈಗ ನೀವಾ? ಏನು? ಅವ್ರ ಪಕ್ಕದಲ್ಲೇ ಕುಡಿಯೋ ನೀರಿದ್ರು ಮತ್ತೆ ನನ್ನ ಕೇಳ್ತಾರೆ. ನೀವಿಲ್ಲಿ ಕಣ್ಣು ಮುಂದೆ ಕನ್ನಡಕ ಇಟ್ಕೊಂಡು ಎಲ್ಲೋ ಇಟ್ಟಿರೋ ಹಾಗೆ ನನ್ ಕರೀತೀರ.
ನೀನ್ ಕರೆದಾಗ ಇರ್ಲಿಲ್ಲ, ಈಗ್ಲೇ ಕಾಣಿಸ್ತಿರೋದು. ಉಫ್, ನಿಮ್ದು ಅದೇ ಕಥೆನಾ? ಹೇಗ್ ಬಂತು ಮತ್ತೆ? ಗಾಳಿಲಿ ಹಾರ್ಕೊಂಡ್ ಬಂತಾ? ನಂಗೆ ಸ್ಟ್ರಾಂಗ್ ಕಾಫಿ ಬೇಕು ಅಂತ ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ. ಕ್ಷಮಿಸ್ಬಿಡಿ ಅಮ್ಮ. ಛೀ, ಐ ಡೋಂಟ್ ವಾಂಟ್ ಯುವರ್ ಬ್ಲಡಿ ಕ್ಷಮಾಪಣೆ ಅಂಡ್ ಶಿಟ್. ಡೋಂಟ್ ಶೋ ಯುವರ್ ಫೇಸ್ ಟು ಮೀ ಒನ್ಸ್ ಅಗೇನ್. ಗೆಟ್ ಲಾಸ್ಟ್. ಮತ್ತೆ ಮನೇಲಿ ಕಾಣಿಸಿದ್ರೆ ಸಾಯಿಸ್ಬಿಡ್ತೀನಿ, ಹೇಳಿದ್ದೀನಿ. ಔಟ್. ಅಯ್ಯೋ, ಮತ್ತೆ ಇನ್ನೊಬ್ಳು ಕೆಲಸದವ್ನು ಕಳಿಸ್ದ್ಯಾ? ಅವಳು ಬಂದು 1 ತಿಂಗಳು ಆಗಿಲ್ಲ. ಹೀಗ್ ಬಂದಿರೋರು ಎಲ್ರ ಮೇಲೂ ಕಾಫಿ ಕಪ್ಸು, ಟಿಫನ್ ಪ್ಲೇಟ್ಸು ಎಸ್ದು ಕಳಿಸ್ಬಿಟ್ರೆ ಹೇಗ್ ನಿತ್ಯ? ನನಗದೆಲ್ಲ ಗೊತ್ತಿಲ್ಲ ಮಾವ. ಅರ್ಜೆಂಟ್ ಆಗಿ ಇನ್ನು ಒಳ್ಳೆ ಕೆಲ್ಸದೊಳ್ಳ ನೋಡು, ದಟ್ಸ್ ಆಲ್. ಆರ್ಡರ್ ಮಾಡೋದು ಈಸಿನೇ, ಆದ್ರೆ ಈಗಿಂದ ಈಗ್ಲೇ ಹೊಸ ಕೆಲ್ಸದವ್ನು ಎಲ್ಲಿ ಸಿಗ್ತಾಳೆ? ಸಿಕ್ಕಾಯ್ತು. ಏನು, ಹಳೆ ಕೆಲಸದವಳು ಇನ್ನು ಗೇಟ್ ಕೂಡ ದಾಟಿಲ್ಲ, ಆಗ್ಲೇ ನಿಂಗೆ ಹೊಸ ಕೆಲಸದವಳು ಸಿಕ್ಕಾಯ್ತಾ? ನಿನಗೆ ಕೆಲಸದವರು ಕೂಡ ಗೊತ್ತಾಕ? ನಾನು ಸಿಕ್ಕಾಯ್ತು ಅಂದಿದ್ದು ಕೆಲಸದವಳನ್ನಲ್ಲ, ಜೈಗೆ ಚೆಕ್ ಕೊಡೋ ವೆಪನ್, ಆಯುಧ ಸಿಕ್ಕಿದೆ. ನಾನೇನ್ ಮಾತಾಡ್ತಾ ಇದ್ದೀನಿ, ನೀನೇನ್ ಮಾತಾಡ್ತಾ ಇದೀಯಾ? ಕೆಲಸದವಳು ಕಾಫಿನ ಕೆಟ್ಟದಾಗ್ ಮಾಡಿ ನನ್ಗೊಂದು ಹೊಸ ಥಾಟ್ ಕೊಟ್ಟು ಹೋದ್ಲು. ಇಷ್ಟು ದಿನ ನಿತ್ಯ ನನ್ನ ಹಾಗೆ ಟ್ಯಾಲೆಂಟೆಡ್ ಅನ್ಕೊಂಡಿದ್ದೆ, ಆರೋಗ್ಯಂಟ್ ಅಂತ ಮರ್ತ್ಬಿಟ್ಟಿದ್ದೆ. ಇದ್ರಲ್ಲಿ ಹೊಸದೇನಿದೆ? ನಿತ್ಯ ಚಿಕ್ಕನ್ನಿಂದ ಕೋಪ ಜಾಸ್ತಿ, ಅದು ಹಳೆ ವಿಷಯನೇ ಅಲ್ವಾ? ಆ ಹಳೆ ವಿಷಯದ ಜೊತೆಗೆ ಇನ್ನೊಂದು ಹಳೆ ವಿಷಯನೂ ಕೇಳು. ಅವಳ ಕೋಪಾನೇ ಅವಳಿಗೆ ಶತ್ರು. ಗೊತ್ತು, ಅದಕ್ಕೇನು? ನಿತ್ಯ ಕೋಪ ನಿತ್ಯಾಗೆ ಶತ್ರುನೂ ಅಲ್ವೋ ಅನ್ನೋದನ್ನ ಪಕ್ಕಕ್ಕಿಟ್ರೆ ನಮ್ಗೊಂದು ಒಳ್ಳೆ ಆಯುಧ ಸಿಗತ್ತೆ. ಹೇಗಕ್ಕ? ಪ್ಲಾನ್ ಸಿಕ್ತು ಅಭಿ, ಆಯುಧಾನೂ ಸಿಕ್ತು. ಇನ್ನು ಆ ಜೈ ಜೊತೆ ಯುದ್ಧ ಶುರು ಮಾಡಬಹುದು. ಅದೇ ಹೇಗೆ ಅಂತ ಕೇಳ್ತಿರೋದು. ಜೈನ ನಡು ರೋಡಲ್ಲಿ ನಿಲ್ಸಿ ನಿತ್ಯಾಗ್ ತುಂಬಾ ಕೋಪ, ಅವಳ ಜೊತೆ ಇರಕ್ಕಾಗಲ್ಲ ಅಂತ ವಾರ್ನಿಂಗ್ ಕೊಡ್ತೀಯಾ? ಇಲ್ಲ ನಿತ್ಯನ್ ಮನೇಲಿ ಕೂರ್ಸಿ ಆ ಶಾಪದ ವಿಷಯ ಹೇಳಿ ಮೋಸ ಮಾಡಿದ್ದಾರೆ ಅಂತ ಗಲಾಟೆ ಮಾಡ್ತೀಯಾ? ಎರಡೂ ಅಲ್ಲ. ಮತ್ತೆ? ನಿತ್ಯನ್ನ ಜೈ ಮನೆಗೆ ಕಳಿಸ್ತೀನಿ. 5 ದಿನ ಅಲ್ಲೇ ಇರೋ ಹಾಗೆ ಮಾಡ್ತೀನಿ. ಆರ್ ಯು ಓಕೆ ಅಕ್ಕ? ನಿತ್ಯ ಕೆಲ್ಸವ್ರನ್ನ ಕಳ್ಸಿದ್ಲು ಅನ್ನೋ ಫ್ರಸ್ಟ್ರೇಷನ್ ಅಲ್ಲಿ ಮೈಂಡ್ ಡಿಸ್ಟರ್ಬ್ ಆಗಿ ಮಾತಾಡ್ತಾ ಇದೀಯ ಅಲ್ವಾ? ನಿನ್ ಮಾತು ಹಾಗೆ ಇದೆ. ಮತ್ತಿನ್ನೇನಕ್ಕ ನೀನ್ ಹೇಳೋದು? ನಿತ್ಯ 1 ದಿನ ಅವನ ಜೊತೆ ಇದ್ದಿದ್ದಕ್ಕೆ ನಮ್ಗೆ ಎದುರು ಮಾತಾಡ್ತಿದ್ದಾಳೆ. ಇನ್ನು 5 ದಿನ ಅವನ್ ಮನೇಲಿದ್ರೆ ಮತ್ತೆ ನಮ್ ಬಗ್ಗೆ ಯೋಚನೆ ಮಾಡ್ತಾಳ? ಕಾಫಿ ಚೆನ್ನಾಗಿಲ್ದೆ ಇದ್ದಿದ್ದಕ್ಕೆ ಕೆಲಸದವಳನ್ನ ಈ ಮನೆಯಿಂದ ಕಳ್ಸಿದಾಳೆ. ಇದೇ ಇನ್ಸಿಡೆಂಟ್ ಜೈ ಮನೇಲಿ ನಡೆದ್ರೆ ಏನಾಗುತ್ತೆ? ಅವರು ಕೂಡ ಇನ್ನೊಬ್ರು ಹೊಸ ಕೆಲಸದವ್ರನ್ನ ತರ್ತಾರೆ. ನಿತ್ಯನ್ನ ಆ ಮನೆಯಿಂದ ಕಳಿಸ್ತಾರೆ. ಸುಮ್ನೆ ಅಕ್ಕ, ಬರೀ ಕಾಫಿಗೆ ನಿತ್ಯನ್ ಬೇಡ ಅಂತಾರ? ನಾನ್ ಹೇಳಿದ್ದು ಚಿಕ್ಕ ಎಕ್ಸಾಂಪಲ್ ಮಾತ್ರ ಅಭಿ. ಅಂಥದ್ದು 5 ದಿನದಲ್ಲಿ ಎಷ್ಟಾದ್ರೂ ನಡಿಬಹುದು. ಅಥವಾ ನಿತ್ಯನೇ ಆ ಮನೇಲಿರೋಕಾಗದೆ ಬರಬಹುದು. ಆ ಮನೇಲಿರೋ ಎಲ್ಲಾರ ಬಗ್ಗೆ ನಾನು ಚೆನ್ನಾಗಿ ಸ್ಟಡಿ ಮಾಡಿದ್ದೀನಿ. ಶಾಪ ದೂರ ಆಗತ್ತೋ ಇಲ್ವೋ ಅಂತ ಭಯದಲ್ಲೇ ಭಕ್ತಿ ಮುಸ್ಕಲ್ಲೇ ಬದುಕ್ತಿರೋ ಅಜ್ಜಿ, ವಂಶ ಉಳಿಯತ್ತೋ ಇಲ್ವೋ ಅನ್ನೋ ಟೆನ್ಷನ್ ಅಲ್ಲಿರೋ ಜನಾರ್ದನ್, ಅವನಿಗೆ 2ನೇ ಹೆಂಡತಿಯಾಗಿ ಆ ಮನೆಗೆ ಕಾಲಿಟ್ಟು ಸ್ಥಾನಕ್ಕೋಸ್ಕರ ಹೋರಾಡ್ತಿರೋ ಕಲ್ಪನಾ, ಮನೆ ಅಳಿಯಾಗಿರೋ ಗಂಡನ್ ಜೊತೆ ನಾಚಿಕೆ ಇಲ್ದೆ ಬದುಕ್ತಿರೋ, ಆ ಮನೆಗೆ ತನ್ನ ಮಗಳನ್ನೇ ಸೊಸೆಯಾಗಿ ಮಾಡಿ ಅಧಿಪತ್ಯ ಪಡ್ಕೋಬೇಕು ಅನ್ಕೊಂಡಿರೋ ಚಂದ್ರಿಕಾ, ಜೈನ ಮದ್ವೆ ಮಾಡ್ಕೋಬೇಕು ಅಂತ ಕನಸು ಕಾಣ್ತಿರೋ ಮಿಸ್ ಬ್ಯಾಂಗ್ಳೂರ್ ಸ್ಪರ್ಧೆಯಲ್ಲಿ ನಿತ್ಯ ಮುಂದೆ ಸೋತ್ ಹೋಗಿ ನಿತ್ಯ ಬಗ್ಗೆ ಜಲಸಿ ಇಟ್ಕೊಂಡಿರೋ ಸ್ವಪ್ನ. ಇವ್ರೆಲ್ಲರ ಮಧ್ಯ ನಿತ್ಯನ ಒಂದ್ಸಲ ಊಹಿಸ್ಕೋ. ಇಮ್ಯಾಜಿನೇಷನ್ಗೆ ಸಿಕ್ತಿಲ್ಲ ಅಕ್ಕ. ನನಗ್ ಸಿಗ್ತಾ ಇದೆ ಕಣೋ. ಖಂಡಿತ ಆ ಕ್ಯಾರೆಕ್ಟರ್ಸ್ ಮಧ್ಯ ನಿತ್ಯ ಇರೋದಕ್ಕಾಗಲ್ಲ.
ಅಂಥ ಸಂಪ್ರದಾಯಸ್ಥರ ಕುಟುಂಬ ನಮ್ಮ ಕೋಪಿಷ್ಟೆ ನಿತ್ಯನ ಸಹಿಸ್ಕೊಳ್ಳೋದು ಇಲ್ಲ. 5 ದಿನ ಅಲ್ಲ, ಒಂದೇ ದಿನದಲ್ಲಿ ನಿತ್ಯ ವಾಪಸ್ ಬಂದ್ರು ನಾವು ಆಶ್ಚರ್ಯ ಪಡೋ ಹಾಗಿಲ್ಲ. ಎಲ್ಲ ಚೆನ್ನಾಗಿದೆ, ಆದ್ರೂ ಆ ಮನೆಗೆ ಹೋಗೋದಿಕ್ ನಿತ್ಯ ಒಪ್ಕೋತಾಳ? ಜೈಗೋಸ್ಕರ ಅವಳು ಎಲ್ಲಿಗ್ ಬೇಕಾದ್ರೂ ಹೋಗ್ತಾಳೆ. ಮತ್ತೆ ಜೈ ಒಪ್ಕೋತಾನ? ನಂಬರ್ 1 ಪೊಸಿಷನ್ಗೋಸ್ಕರ ಅವನ್ ಏನಾದ್ರೂ ಮಾಡ್ತಾನೆ. ಒಟ್ನಲ್ಲಿ ಒಳ್ಳೆ ಪ್ಲಾನೇ ಮಾಡಿದ್ಯಾ ಅಕ್ಕ. ಜೈ, ಇನ್ನು ವಾರ್ ಒಂದ್ ಸೈಡೇ. ಓಕೆ ಮಾಮ್, ಈಗಲೇ ಕಾಲ್ ಮಾಡಿ ಕೇಳ್ತೀನಿ. ಇರು ನಿತ್ಯ, ಫೋನಲ್ಲಿ ಬೇಡ, ಡೈರೆಕ್ಟ್ ಆಗಿ ಹೋಗಿ ಕೇಳೋಣ. ಹಾಗ ಓಕೆ. ರಿಯಲಿ ಸ್ವೀಟ್ ಆಫ್ ಯು ಮಾಮ್. ಐ ಲವ್ ಯು ಸೋ ಮಚ್. ಯಾಕೆ? ನನ್ನ ಬಗ್ಗೆ ಇಷ್ಟು ಕೇರ್ ತಗೊಳ್ತಾ ಇರೋದಕ್ಕೆ. ಆ ಮನೇಲಿ ನಂಗೆ ಯಾವ ರೀತಿ ಪ್ರಾಬ್ಲಮ್ಸು ಆಗ್ಬಾರ್ದು ಅಂತ ಮುಂಜಾಗ್ರತೆ ತಗೊಳ್ತಾ ಇರೋದಕ್ಕೆ. ಯು ಆರ್ ಮೈ ಡಾಟರ್ ನಿತ್ಯ. ನಿನ್ ಬಗ್ಗೆ ಯೋಚನೆ ಮಾಡ್ದೆ ಇನ್ಯಾರ ಬಗ್ಗೆ ಯೋಚನೆ ಮಾಡ್ಲಿ? ಇಷ್ಟು ವರ್ಷ ನೀನಿಲ್ಲಿ ಹೇಗಿದ್ಯೋ, ನಿನ್ ಮದ್ವೆ ಆದ್ಮೇಲೆ ಕೂಡ ಆ ಮನೇಲಿ ನೀನ್ ಹಾಗೆ ಇರ್ಬೇಕು ಅನ್ನೋದು ನನ್ನ ಆಸೆ. ಥ್ಯಾಂಕ್ ಯು ಮಾಮ್. ದಾಟ್ಸ್ ಓಕೆ. ಹೊರಡಣ್ವಾ? ಯಾ ಲೆಟ್ಸ್ ಗೋ. ಕಮ್. ಅಕ್ಕ, ನನ್ಗೊಂದ್ ಚಿಕ್ಕ ಡೌಟು. ಫೋನಲ್ಲಿ ಹೇಳಿದ್ರೆ ಮುಗಿಯೋದಕ್ಕೆ ಜೈ ಹತ್ರ ಹೋಗೋದೇನಿಕ್ಕ? ನಾವು ಹಸ್ತ ತೋರ್ಸಿದ್ರೆ ಬೆರಳು ಲೆಕ್ಕ ಮಾಡ್ತೀವಿ, ಅವನು ಕೈ ತೋರಿಸಿದ್ರು ಕೌಂಟ್ ಮಾಡೋ ಜಾತಿ. ಫೋನಲ್ಲಿ ಮ್ಯಾಟರ್ ಹೇಳಿದ್ರೆ ಅವನು ಯೋಚನೆ ಮಾಡ್ತಾನೆ, ಅದೇ ಎದ್ರಿಗೆ ಹೋಗಿ ಹೇಳಿದ್ರೆ ಆ ಚಾನ್ಸೇ ಇರಲ್ಲ. ನಿತ್ಯಾಗಿಂತ ನೀನೇ ಜೈನ ಹೆಚ್ಚು ಅರ್ಥ ಮಾಡ್ಕೊಂಡಂಗಿದೆ. ಅವನ್ ಬಗ್ಗೆ ನಿತ್ಯ ಗೊತ್ತಿರೋದು ಗುಲಗಂಜಿಯಷ್ಟು, ನನಗ್ ಗೊತ್ತಿರೋದು ಬೆಟ್ಟದಷ್ಟು. ಇದೇ ನಾನು ಅವನಿಗೆ ಕೊಡ್ತಾ ಇರೋ ಫಸ್ಟ್ ಪಂಚ್. ನೀನ್ ಸೂಪರ್ ಅಕ್ಕ. ಇವ್ರು ಇಲ್ಲಿಗೆ ಯಾಕೆ ಬರ್ತಿದ್ದಾರೆ? ಇಡ್ಕೊ ಬಂದೆ. ನಮಸ್ತೆ ಮೇಡಮ್, ನೀವಿಲ್ಲಿಗೆ? ಜೈನ ನೋಡ್ಬೇಕು. ಸಾರು ಮೀಟಿಂಗ್ ಅಲ್ಲಿ ಇದ್ದಾರೆ ಮೇಡಮ್. ನಾವು ಬಂದಿರೋದು ಹೇಳು. ಓಕೆ ಮೇಡಮ್, ಬನ್ನಿ, ನಮ್ಮ ಸಾರ್ ರೂಮಲ್ಲೇ ವೇಟ್ ಮಾಡಿರಿ. ಬನ್ನಿ. ಬನ್ನಿ ಮೇಡಮ್, ಬನ್ನಿ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಮೇಡಮ್. ಮೇಡಮ್, ಕೂಲ್ ಡ್ರಿಂಕ್ಸ್, ಕಾಫಿ, ಟೀ? ಜೈನ ಮೀಟ್ ಮಾಡ್ಬೇಕು, ಮೊದಲು ಹೋಗಿ ಇನ್ಫಾರ್ಮ್ ಮಾಡು. ಓಕೆ ಮೇಡಮ್. ಮೇಡಮ್ ಪ್ಲೀಸ್. ನೈಸ್. ಆಫೀಸ್ ಚೆನ್ನಾಗಿದೆ ಅಲ್ವಾ ಮಾಮ್? ಜೈನೇ ನಿನ್ಗಿಷ್ಟ ಆದ್ಮೇಲೆ ಅವನಿಗೆ ಸಂಬಂಧಪಟ್ಟಿರೋ ಎಲ್ಲಾನು ನಿನ್ಗಿಷ್ಟ ಆಗತ್ತೆ. ಕಮ್ ಆನ್ ಮಾಮ್, ನಾಟ್ ಲೈಕ್ ದ್ಯಾಟ್. ಜೈ ಪ್ರತಿ ವಿಷಯದಲ್ಲೂ ತುಂಬಾ ಕೇರ್ ತಗೋತಾನೆ. ನೋಡು, ಈ ರೂಮಲ್ಲಿ ಏನು ವೇಸ್ಟ್ ಅನ್ಸಲ್ಲ, ಪ್ರತಿಯೊಂದು ಇನ್ನೋವೇಟಿವ್ ಆಗಿದೆ. ರಿಯಲಿ ಹಿ ಸಮಥಿಂಗ್ ಸ್ಪೆಷಲ್ ಮಾಮ್. ಹಾಯ್ ನಿತ್ಯ. ಹಲೋ ಆಂಟಿ. ಹಾಯ್. ಹಾಯ್ ಅಭಿ. ಹೌ ಆರ್ ಯು ಜೈ? ಐ ಆಮ್ ಗುಡ್. ಏನ್ ಸಡನ್ ಆಗಿ ವಿಸಿಟ್? ಸಾರಿ, ನಿನ್ ಮೀಟಿಂಗ್ ನ ಡಿಸ್ಟರ್ಬ್ ಮಾಡಿದ್ವಿ ಅನ್ಸತ್ತೆ. ಇಟ್ಸ್ ಓಕೆ. ನೀನ್ ಟೈಮ್ ವೇಸ್ಟ್ ಮಾಡ್ದೆ ಬಂದಿರೋ ವಿಷಯ ಹೇಳ್ತೀವಿ. ನಿತ್ಯ, ಹೇಳು. ನಾನಾ? ಇದು ನಿನ್ ವಿಷ್ ನಿತ್ಯ, ನೀನೇ ಹೇಳ್ಬೇಕು. ಏನ್ ವಿಷಯ? ನಿತ್ಯ ನಿನ್ನ ಮಿಸ್ ಮಾಡ್ಕೋತಿದ್ದಾಳೆ ಜೈ. ಒಂದಿನ ಪೂರ್ತಿ ಅವಳನ್ನ ಜೊತೆಗೆ ಓಡಾಡ್ಸಿ ಇಂಪ್ರೆಸ್ ಮಾಡಿದ್ಯಲ್ವಾ, ಈಗ ನೀನ್ ಪಕ್ಕದಲ್ಲಿಲ್ಲ ಅಂತ ಒಂಟಿಯಾಗಿ ಅನಿಸ್ತಾ ಇದೆ ಅವಳಿಗೆ.
ಲವ್ ನಲ್ಲಿ ಇದ್ದಾರಲ್ಲ. ರಿಯಲಿ? ಎಸ್ ಜೈ, ಐ ವಾಂಟ್ ಯುವರ್ ಕಂಪನಿ. ನಿನ್ ಜೊತೆಗೆ ಇರ್ಬೇಕು ಅನ್ಸುತ್ತೆ, ಆದ್ರೆ ನೀನ್ ಮಾತ್ರ ಬ್ಯುಸಿ ಆಗಿರ್ತೀಯ. ಅದಕ್ಕೆ ಫೋನ್ ಮಾಡ್ದೆ, ಡೈರೆಕ್ಟ್ ಆಗೇ ಬಂದಿದ್ದು. ಏನಕ್ ಬಂದಿದೀವಿ ಹೇಳು ನಿತ್ಯ. ಏನದು? ನಿನ್ ಜೊತೆ ಒನ್ ಡೇ ಇದ್ದು ಅರ್ಥ ಮಾಡ್ಕೊಂಡೆ. ಹಾಗೆ ಮದ್ವೆಗೆ ಮೊದಲು ಒಂದ್ 5 days ನಿಮ್ಮನೆಲ್ಲೇ ಇದ್ದು ನಿನ್ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ತಿಳ್ಕೋಬೇಕು ಅನ್ಕೊಂಡಿದೀನಿ. ಈ ಕ್ಯಾಬಿನ್ ಚೆನ್ನಾಗಿದೆ ಅಂದೆ, ಮಿಕ್ಕಿರೋ ಆಫೀಸ್ ಕೂಡ ನೋಡ್ಕೊಂಡ್ ಬಾ. ನಮ್ಮ ಆಫೀಸಿಗೆ ಹೋಲ್ಸಿದ್ರೆ ದೊಡ್ಡದೇನೂ ಅಲ್ಲ. ನೋಡಿದ್ರೆ ತಾನೇ ಗೊತ್ತಾಗೋದು. ಈಗ ನೋಡ್ತೀನಲ್ಲ. ಕರ್ಕೊಂಡೋಗು ನಾಣಿ. ಓಕೆ ಸರ್, ಬನ್ನಿ ಮೇಡಮ್. ಬನ್ನಿ ಸರ್. ಬನ್ನಿ ಸರ್. ಇನ್ನೇನ್ ಜೈ ವಿಶೇಷ? ಬಿಸ್ನೆಸ್ ಹೇಗಿದೆ? ವೆಲ್ ಪ್ಲಾನ್ಡ್ ಆಂಟಿ. ಗೆಸ್ ಮಾಡಿದ್ಯಾ? ಎಕ್ಸ್ಪೆಕ್ಟ್ ಮಾಡಿದ್ದೆ. ನನಗ್ ಗೊತ್ತಾದ ಹಾಗೆ 24 hours ನಿತ್ಯನ್ನ ಜೊತೆ ಕರ್ಕೊಂಡು ಹೋಗಿ ಕನ್ವಿನ್ಸ್ ಮಾಡಿದೆ. ಈಗ ನಿನಗೆ ಹೇಳಿ ನಿತ್ಯನ್ನ ನಿನ್ ಮನೆಗೆ 5 ದಿನ ಕಳಿಸ್ತಿದ್ದೀನಿ. ನಿನ್ ಮನೆಯವ್ರನ್ನ ಹೇಗ್ ಕನ್ವಿನ್ಸ್ ಮಾಡ್ತೀಯೋ ನೋಡೋಣ. ಟಿಪಿಕಲ್ ಕ್ಯಾರೆಕ್ಟರ್ಸ್ ತುಂಬಿರೋ ನಿನ್ ಮನೆಯಲ್ಲಿ ಆರೋಗೆನ್ಸಿ ಅನ್ನೋ ಏಕೈಕ ಆಟಿಟ್ಯೂಡ್ ಇರೋ ನಿತ್ಯ ಹೇಗಿರ್ತಾಳೆ ಅನ್ನೋದನ್ನ ನೋಡ್ಬೇಕು. ನಾನು 5 days ಟೈಮ್ ಕೊಟ್ಟೆ. ಐ ಥಿಂಕ್ ನಿಮ್ ಮನೇಲಿ ನಿತ್ಯ 5 hours ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ. ನಿನ್ನೂ ನಿನ್ ಫ್ಯಾಮಿಲಿನೂ ರಿಜೆಕ್ಟ್ ಮಾಡಿ ಸೇಮ್ ಡೇನೆ ವಾಪಸ್ ಬರ್ತಾಳೆ. ದಟ್ ಈಸ್ ಮೈ ಪ್ಲಾನ್. ಐ ಲೈಕ್ ಯುವರ್ ಕಾನ್ಫಿಡೆನ್ಸ್ ಆಂಟಿ. ಬಟ್ ನಿಮ್ಗೆ ನನ್ನ ಸ್ಟ್ಯಾಮಿನಾ ಏನು ಅಂತ ಗೊತ್ತು. ಮತ್ತೆ ಇನ್ನೊಂದ್ಸಲ ನೋಡ್ಬೇಕು ಅನ್ಕೊಂಡಿದೀರಾ? ಆಮ್ ಐ ರೈಟ್? ಈ ಸಲ ನೀನ್ ಸೋತ್ ಹೋಗೋದು ಕಂಪಲ್ಸರಿ. ಪ್ರತಿ ಸಲ ನಾನೇ ಗೆಲ್ಲೋದು ಕಂಟಿನ್ಯೂಟಿ. ದಿಸ್ ಇಸ್ ನಾಟ್ ಬಿಸ್ನೆಸ್ ಜೈ, ದಿಸ್ ಇಸ್ ಲೈಫ್. ಲೈಫ್ ಅಂದ್ರೆ ಏನು? ಫ್ರಮ್ ಬಿ ಟು ಡಿ. ಬಿ ಫಾರ್ ಬರ್ತ್, ಡಿ ಫಾರ್ ಡೆತ್. ಬಿಗೂ ಡಿಗೂ ಮಧ್ಯ ಸಿ ಅಂತ ಒಂದಿದೆ. ಸಿ ಫಾರ್ ಚಾಯ್ಸ್. ಅವರ್ ಲೈಫ್ ಈಸ್ ಅ ಮ್ಯಾಟರ್ ಆಫ್ ಚಾಯ್ಸಸ್. ನಾನು ಅದನ್ನೇ ನಂಬ್ತೀನಿ. ನನ್ನ ಸಕ್ಸಸ್ ಸೀಕ್ರೆಟ್ ಕೂಡ ಅದೇ. ಕೋಟ್ಸ್ ಹೇಳೋಷ್ಟು ಈಸಿ ಅಲ್ಲ ಜೈ. ಸಾರಿ ಆಂಟಿ, ನಾನು ಹೇಳ್ತಿರೋದು ಕೊಟೇಶನ್ ಬಗ್ಗೆ ಅಲ್ಲ. ನಾನು ಫಾಲೋ ಮಾಡಿ ಹೇಳ್ತಿರೋ ಸ್ಟೇಟ್ಮೆಂಟ್ ಬಗ್ಗೆ. ಈ ಮದ್ವೆ ಆಗೋದಕ್ಕೆ ಎಷ್ಟ್ ಚಾನ್ಸ್ ಇದೆಯೋ ಅದೆಲ್ಲ ಯೂಸ್ ಮಾಡ್ತೀನಿ. ನಿನ್ ದಾರಿಗೆ ನಾನ್ ಅಡ್ಡ ಬರ್ತೀನಿ. ಅಡ್ಡ ಬರೋ ಪ್ರತಿ ಸಲಿನೂ ಹೊಸ ದಾರಿಲಿ ನಡೆಯೋದು ನನ್ನ ಅಭ್ಯಾಸ. ಆದ್ರೂ ಈ ಮದ್ವೆನ ನೀವ್ ಯಾಕೆ ಬೇಡ ಅಂತ ಹೇಳ್ತಿದ್ದೀರೋ ಒಂದ್ ರೀಸನ್ ಹೇಳಿ. ಈ ಮದ್ವೆನ ನೀನ್ ಯಾಕೆ ಆಗ್ಲೇಬೇಕು ಅನ್ಕೊಂಡಿದ್ಯೋ ಅದಕ್ಕೆ ನಾನು ಆಗ್ಬಾರ್ದು ಅನ್ಕೊಂಡಿದೀನಿ. ಅಂಡ್ ಈ ಮದ್ವೆನ ನಾನ್ ತಡಿಯಲ್ಲ ಜೈ, ನಿತ್ಯಾನೇ ಬೇಡ ಅಂತಾಳೆ. ಈ ಮದ್ವೆ ನಿಲ್ಲಲ್ಲ ಆಂಟಿ, ನಿತ್ಯನೇ ನನ್ ಹಿಂದೆ ಬರ್ತಾಳೆ. ಶಿ ಇಸ್ ಮೈ ಡಾಟರ್. ಅಲ್ಲ, ನನ್ ಫ್ಯೂಚರ್ ವೈಫ್. ಚಾಲೆಂಜಾ? ಎಸ್. ವಿಲ್ ಸಿ. ಲೆಟ್ ಸಿ. ಹೌ ಈಸ್ ಮೈ ಆಫೀಸ್ ನಿತ್ಯ? ನಾಟ್ ಜಸ್ಟ್ ಯುವರ್ ಆಫೀಸ್, ಅವರ್ ಆಫೀಸ್. ಮೇಡಮ್ ಕರೆಕ್ಟ್ ಆಗಿ ಹೇಳಿದ್ದಾರೆ ಸರ್. ಓಕೆ ಜೈ, ಮೀಟಿಂಗ್ ಮಧ್ಯ ನಿನ್ನ ಡಿಸ್ಟರ್ಬ್ ಮಾಡಿದ್ವಿ ಅನ್ಸತ್ತೆ. ಯು ಕ್ಯಾರಿ ಆನ್, ನಾವು ಹೊರಡ್ತೇವಿ. ಓಕೆ ಆಂಟಿ. ಬಾಯ್ ಜೈ. ನಿತ್ಯ, ನಾಳೆ ನಿನ್ಗೋಸ್ಕರ ನಮ್ಮ ಮನೇಲಿ ವೇಟ್ ಮಾಡ್ತಿರ್ತೀನಿ. ಬಾಯ್. ಬಾಯ್. ಏನ್ ಸರ್, ಮದುವೆಗೆ ಮುಂಚೆ ನಿತ್ಯ ಮೇಡಮ್ ನಿಮ್ಮನೆಗೆ ಹೇಗ್ ಬರ್ತಾರೆ? ಮನೆಯವ್ರು ಒಪ್ಕೋಬೇಕಲ್ವಾ? ಒಪ್ಪಿಸ್ಬೇಕು ನಾಣಿ. ಗಂಗಾ, ಗಂಗಾ, ನಿನಗೋಸ್ಕರ ಬಿಸಿ ಬಿಸಿಯಾಗಿ ತಿಂಡಿ ತಂದಿದ್ದೀನಿ, ಈಗ್ಲೇ ತಿನ್ಬಿಡು. ಯಾಕೆ ಹಿಂಗಿದ್ಯಾ? ನಾನ್ ತಿನ್ಕೊಂಡೇ ಬಂದೆ, ನೀನು ತಿನ್ನು. ನಂಗೆ ಯಾವ್ದಾದ್ರೂ ಕೆಲ್ಸ ಇದ್ರೆ ಕೊಡ್ಸು ಚಿಕ್ಕಪ್ಪ. ದುಡ್ಡು ಬರೋ ಕೆಲ್ಸ ಯಾವ್ದಾದ್ರೂ ಸರಿ, ಮಾಡ್ತೀನಿ. ಬೆಳಗ್ಗೆನೆ ನೀನ್ ಈ ಮಾತು ಹೇಳ್ತೀಯ ಅಂತ ನಾನು ಅನ್ಕೊಂಡಿದ್ದೆ. ಅದಕ್ಕೆ ನ್ಯೂಸ್ ಪೇಪರ್ ಇದ್ರಲ್ಲಿ ವಾಂಟೆಡ್ ಕಾಲಮ್ ಅಂತ ಒಂದಿರುತ್ತೆ. ಅಂದ್ರೆ ಉದ್ಯೋಗ ಅಂತ ಅರ್ಥ. ಉದ್ಯೋಗನಾ? ಅದೇ ಗಂಗಾ, ಕೆಲ್ಸ. ನಿನ್ಗೆ ಯಾಕೆ? ಮೊದ್ಲು ನೀನ್ ತಿಂಡಿ ತಿನ್ನು, ನಾನು ಹುಡುಕ್ತೀನಿ. ಮಂತ್ರಿ ಪದವಿಗೆ ಇವರು ರಾಜೀನಾಮೆ,
ನಮ್ಗೆ ಯಾಕಿದು? ಶೀಘ್ರದಲ್ಲಿ ಮಂದಿರ ನಿರ್ಮಾಣ ಆಗತ್ತೆ. ಅಯ್ಯೋ, ಇದ್ಯಾಕ್ಬೇಕು ನಮ್ಗೆ? ಈ ರಾಜರು ಮಂತ್ರಿಗಳು ಸೇರ್ಕೊಂಡು ಕೆಲಸ ಬೇಕು ಅಂತ ಏನಾದ್ರು ಕೊಟ್ಟಿದ್ದಾರೆ ಅನ್ಕೊಂಡೆ. ಅರ್ಜೆಂಟ್ ಆಗಿ ಕಿಡ್ನಿ ಬೇಕಾಗಿದೆ, ಕೇಳದಷ್ಟು ದುಡ್ಡು ದೊರೆಯುತ್ತದೆ, ಸಂಪರ್ಕಿಸಬೇಕಾದ ನಂಬರು. ನಮಗೆ ಯಾಕಿದು? ಕೇಳಿದ್ಯಾ ಗಂಗಾ? ಕಿಡ್ನಿ ಬೇಕಂತೆ. ಅದೇನ್ ಇಡ್ಲಿನ ಕೇಳಿದ ತಕ್ಷಣ ಕೊಡಕ್ಕೆ? ನಮ್ಮಂತ ಬಡವರಿಗೆ ದುಡ್ಡಿನ ತೊಂದ್ರೆ, ದುಡ್ಡಿರೋರ್ಗೆ ರೋಗದ ತೊಂದ್ರೆ. ಬೆಳಗ್ಗೆ ಏನ್ ನ್ಯೂಸು? ನೆಕ್ಸ್ಟ್. ಬಂದೆ. ಯಾರಪ್ಪ ಇದು? ಗಂಗಾ, ಈಗ್ಲೇ ಬಂದೆ. ಹೇಳಿದ್ನಲ್ಲ ಬೇಬಿ, ಈಗ ನೀನ್ ಏನೇ ಹೇಳಿದ್ರು ಜೈ ಕೇಳ್ತಾನೆ ಅಂತ. ಎಸ್, ಬಟ್ ಸ್ವಲ್ಪ ಟೆನ್ಷನ್ ಆಗ್ತಿದೆ ಮಾಮ್. ನೀನ್ ಹೋದ್ರೆ ಆ ಮನೆಯವ್ರು ಟೆನ್ಷನ್ ಪಡ್ಬೇಕು ಅಷ್ಟೇ. ನಿನಗ್ ಟೆನ್ಷನ್ ಯಾಕೆ ನಿತ್ಯ? ಮಾವ, ಅಂದ್ರೆ ನೀನ್ ಎಲ್ಲಿದ್ರು ನಿನ್ ಸುತ್ತ ಅಟೆನ್ಷನ್ ಇರುತ್ತೆ ಹೊರತು ನೀನ್ ಟೆನ್ಷನ್ ಮಾಡ್ಕೊಳಲ್ವಲ್ಲ ಅಂತ. ಅದೇ ನನ್ ಭಯ. ನಾನು ಅಲ್ಲಿಗೆ ಹೋಗ್ತಿದ್ದ ಹಾಗೆ ಎಲ್ರು ನನ್ ಮೇಲೆ ಅಟೆನ್ಷನ್ ಆಗ್ತಾರೆ, ಎಲ್ರ ಗಮನ ನನ್ ಮೇಲೆ ಇರುತ್ತೆ. ಆಗ ನಾನು ಹೇಗಿರ್ಬೇಕು? ನೀನಾಗೆ ಇರು ನಿತ್ಯ. ಮಾಮ್, ನೀನು ನಿನ್ ಹಾಗೆ ಇರು. ಇಲ್ಲಿ ಹೇಗ್ ಬಿಹೇವ್ ಮಾಡ್ತಿದ್ಯೋ ಅಲ್ಲೂ ಹಾಗೆ ಬಿಹೇವ್ ಮಾಡು. ಯಾರಿಗೋಸ್ಕರನೂ ನಿನ್ ಕ್ಯಾರೆಕ್ಟರ್ ಚೇಂಜ್ ಮಾಡ್ಕೋಬೇಡ, ಯಾರ ಮುಂದೆನೂ ಬಗ್ಬೇಡ. ನಿನ್ ಪದ್ಧತಿ, ಅಭ್ಯಾಸ, ಟೈಮಿಂಗ್ಸ್ ಏನೂ ಚೇಂಜ್ ಮಾಡ್ಕೋಬೇಡ. ನಿನ್ ಕೋಪ, ನಿನ್ ಹ್ಯಾಪಿನೆಸ್, ನಿನ್ ಇಮೋಷನ್ಸ್ ಕೂಡ ಮುಚ್ಚಿಡ್ಬೇಡ. ಅವರು ನಿನ್ನ ಹಾಗೆ ಒಪ್ಕೋಬೇಕು. ಮುಖ್ಯವಾಗಿ ನೀನೇನು ಅಂತ ಅವರೇ ಅರ್ಥ ಮಾಡ್ಕೊಂಡು ನಿನಗೆ ಅಡ್ಜಸ್ಟ್ ಮಾಡ್ಕೋಬೇಕು. ದಟ್ಸ್ ಇಂಪಾರ್ಟೆಂಟ್. ಮಾಮೂಲಾಗಿ ಹೇಳಿದ್ರೆ ಕೇಳಲ್ವಲ್ಲ. ವಾಟ್ ಎ ವಂಡರ್ಫುಲ್ ಟ್ಯೂನಿಂಗ್. ಕರೆಕ್ಟ್ ಮಾಮ್. ಜೈ ಕೂಡ ನಂಗೆ ಇದನ್ನೇ ಹೇಳ್ದ, ನನ್ನನ್ನು ನಾನಾಗೇ ಇರಬೇಕು ಅಂದ. ಆಗ್ಲೇ ನಾನು ಹ್ಯಾಪಿಯಾಗಿರ್ತೀನಿ ಅಂದ. ದೆನ್ ನೋ ಪ್ರಾಬ್ಲಮ್, ನೋ ಟೆನ್ಷನ್. ಓಕೆ ದೆನ್ ಐ ವಿಲ್ ಗೋ ಫಾರ್ ಶಾಪಿಂಗ್ ಮಾಮ್. 5 ಡೇಸ್ಗೆ ಬೇಕಾಗೋದೆಲ್ಲ ತಗೋಬೇಕು. ಸಂಜೆ ಮಾವನು ನೀನು ಒಟ್ಟಿಗೆ ಹೋಗಿ. ಓಕೆ. ನಿತ್ಯ ಜೊತೆ ನಾನ್ ಶಾಪಿಂಗ್ ಯಾಕಕ್ಕ? ಶಾಪಿಂಗ್ ಮಾತ್ರ ಅಲ್ಲ, ಆ ಮನೆಗ್ ಕೂಡ ಹೋಗ್ಬೇಕು. ಯಾಕೆ? ನಿತ್ಯನ್ನ ಆದಷ್ಟು ಬೇಗ ಆ ಮನೆಯಿಂದ ಈ ಮನೆಗ್ ಕರ್ಕೊಂಡ್ ಬರ್ಬೇಕು. ಅದಕ್ ನಾನ್ ಯಾಕೆ? ಡ್ರೈವರ್ ಇದಾನಲ್ಲ. ಡ್ರೈವರ್ ಡ್ಯೂಟಿ ಡೋರ್ ತೆಗ್ದು ಡೋರ್ ಹಾಕಿ ಡ್ರೈವಿಂಗ್ ಮಾಡೋದಷ್ಟೇ. ಆ ಮನೆ ಒಳಗ್ ಹೋಗಿ ನಿತ್ಯಾಗೆ ಗೈಡೆನ್ಸ್ ಕೊಡೋದಲ್ಲ. ಓ, ಅದಕ್ಕ ಹೋಗು ಅಂತಿದ್ಯಾ? ನಾನ್ ಹೇಳಿದ್ದು ತಮಾಷೆ ಆಗಲ್ಲ, ಸೀರಿಯಸ್. ನಿತ್ಯನ ಜೈ ಕಾರಲ್ಲೇ ಕರ್ಕೊಂಡ್ ಹೋಗಿ ಅವನೇ ಕರೆಕ್ಟ್ ಅಂತ ಕನ್ವಿನ್ಸ್ ಮಾಡ್ದ. ನಿತ್ಯನ್ನ ಆ ಕುಟುಂಬಕ್ಕೆ ಕರ್ಕೊಂಡ್ ಹೋಗಿ ನಿತ್ಯಗೆ ಆ ಮನೆ ಕರೆಕ್ಟ್ ಅಲ್ಲ ಅಂತ ಕನ್ವಿನ್ಸ್ ಮಾಡ್ಬೇಕು. ನಾನ್ ಮಾಡ್ತೀನಿ. ಅದು ಅಷ್ಟು ಈಸಿ ಅಲ್ಲ. ಜೈ ಪಕ್ಕದಲ್ಲೇ ಇರ್ತಾನೆ, ತುಂಬಾ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಸ್ವಲ್ಪ ವ್ಯತ್ಯಾಸ ಆದ್ರೂ ಜೈ ನಿನ್ನ ಅಲ್ಲಿಂದ ಕಳಿಸ್ಬಿಡ್ತಾನೆ. ಅಲ್ಲಿ ಹೋದ್ರೆ ಆ ಮನೇಲಿ ಹೆಲ್ಪ್ ಮಾಡೋರು ಒಬ್ರಿದ್ದಾರೆ. ಯಾರಕ್ಕ? ಆ ಮನೇಲಿ ಜೈ ಯಾರನ್ನ ಕನ್ವಿನ್ಸ್ ಮಾಡೋದಕ್ಕಾಗಲ್ವೋ ಆ ಕ್ಯಾರೆಕ್ಟರ್ ಚಂದ್ರಿಕಾ. ನಿತ್ಯ ಈ ಮನೆಗೆ ಕರೆಕ್ಟ್ ಅಂತ ಯಾರನ್ನ ಬೇಕಾದ್ರೂ ಕನ್ವಿನ್ಸ್ ಮಾಡಬಹುದೇ ಹೊರತು ನನ್ನನ್ನು ಒಪ್ಸಕ್ಕಾಗಲ್ಲ. ಅದೇನೆ, ನಿತ್ಯ ಈ ಮನೆಯಲ್ಲಿ 5 ದಿನ ಇರ್ತಾಳೆ ಅಂದ್ರೆ ಎದುರು ಮಾತಾಡದೆ ಸುಮ್ನೆ ಒಪ್ಕೊಂಡಿಯಲ್ಲ. ಇನ್ನು ಜೈನಿನ ಒಪ್ಸೋದೇನಿದೆ? ಹೌದು ಮಮ್ಮಿ, ಸರಿಯಾಗಿ ಗಲಾಟೆ ಮಾಡ್ತೀಯಾ ಅನ್ಕೊಂಡ್ರೆ ಮಾವಂಗ್ ಸಪೋರ್ಟ್ ಮಾಡ್ತಿದ್ಯಲ್ಲ. ಅದೇ ಅವಳ ಪ್ಲಾನ್. ತಾನ್ ಎದುರು ನಿಂತ್ರೆ ಜೈ ಹೇಗೋ ಅವಳು ಹೇಳೋದ್ ಕೇಳಲ್ಲ. ಅದೇ ಸಪೋರ್ಟ್ ಮಾಡಿದ್ರೆ ಸೋದ್ರತೆ ಒಳ್ಳೆಯವಳು ಅಂತ ಖುಷಿ ಪಡ್ತಾನೆ. ಅದರಿಂದ ಅವರಿಗಾಗೋ ಉಪಯೋಗ ಏನು? ತುಂಬಾ ಉಪಯೋಗ ಇದೆ. ಜೈ ನಮ್ಮನ್ನ ನಂಬ್ತಾನೆ. ನಿತ್ಯ ವಿಷಯಕ್ಕೆ ನಾವು ಫೇವರ್ ಹೊರತು ಪ್ರಮಾದ ಅಲ್ಲ ಅಂತ ಅನ್ಕೋತಾನೆ. ನಿತ್ಯ ನಮ್ ಜೊತೆ ಫ್ರೆಂಡ್ಲಿ ಆಗೋ ಹಾಗೆ ಮಾಡ್ತಾನೆ. ಅವಳನ್ನ ಸತ್ರು ಫ್ರೆಂಡ್ ಮಾಡ್ಕೊಳ್ಳಲ್ಲ. ಮಾಡ್ಕೋಬೇಡ, ಮಾಡ್ಕೊಂಡ್ ಹಾಗೆ ನಾಟಕ ಮಾಡು. ನಾಟಕ ಮಾಡಿದ್ರೆ ನಂಬಿಡ್ತಾಳ? ತುಂಬಾ ಈಸಿಯಾಗಿ ನಂಬ್ತಾಳೆ. ನಿತ್ಯನ ಅವರು ಪೊಲ್ಯೂಟ್ ಮಾಡ್ತಾರೆ. ಜೈ ಅವಳು ಕರೆಕ್ಟ್ ಅಲ್ಲ ಅಂತ ನಂಬೋ ಹಾಗೆ ಮಾಡ್ತಾರೆ. ಅವಳ ಮನ್ಸನ್ನ ಬದಲಾಯಿಸ್ತಾರೆ. ಆದ್ರೆ ನಿತ್ಯ ಜೈನ ತುಂಬಾ ಇಷ್ಟ ಪಡ್ತಾಳಲ್ಲ, ಅಷ್ಟು ಈಸಿಯಾಗಿ ನಂಬಿಡ್ತಾಳ? ಬೀಳೋ ಹಾಗೆ ಮಾಡ್ಬೇಕು. ನಮ್ ಮಾತನ್ ಕೇಳ್ದೆ ಇದ್ರೆ ಅವಳು ಈ ಮನೆಗೆ ಕರೆಕ್ಟ್ ಅಲ್ಲ ಅಂತ ಇಲ್ಲಿರೋರ್ನೆಲ್ಲ ಒಪ್ಪಿಸ್ಬೇಕು. 5 ದಿನ ಅಲ್ಲ,
2 ದಿನಕ್ಕೆ ಈ ಮನೆಯಿಂದ ತಿರ್ಗಾ ಪಾರ್ಸೆಲ್ ಮಾಡ್ಬೇಕು. ಒಟ್ನಲ್ಲಿ ಈ ಮನೆ ತನ್ಗೆ ಕರೆಕ್ಟ್ ಅಲ್ಲ ಅಂತ ನಿತ್ಯ ಈ ಮನೆ ಸೊಸೆಯಾಗಿ ಮನೆಗ್ ಬರೋದು ಕರೆಕ್ಟ್ ಅಲ್ಲ ಅಂತಾನು ಅರ್ಥ ಆಗೋ ಹಾಗೆ ಮಾಡ್ಬೇಕು. ವೆರಿ ಗುಡ್ ಐಡಿಯಾ ಮಾಮ್. ನಿಜವಾಗ್ಲೂ ಇದು ನಮ್ಗೆ ಲಕ್ಕಿ ಚಾನ್ಸ್. ಲಕ್ಕಿ ಅಲ್ಲ, ಗೋಲ್ಡನ್ ಚಾನ್ಸ್. ನಿತ್ಯನ ಮನೆಗೆ 5 ದಿನ ಕಳಿಸ್ಬೇಕು ಅನ್ನೋ ಥಾಟ್ ಬಂದಿದ್ದೆ ನಮ್ಗೆ ಹಾಫ್ ವಿಕ್ಟ್ರಿ. ಝೂಗೆ ಬರ್ತಿರೋ ಹಾಗೆ ಆ ನಿತ್ಯ ನಮ್ಮನೆಗ್ ಬರ್ತಿದ್ದಾಳೆ. ಆದ್ರೆ ಅವಳು ಬರ್ತಿರೋದು ಡೈರೆಕ್ಟ್ ಆಗಿ ಹುಲಿ ಬೋನ್ಗೆ. ಅವಳಿಗೆ ನಾನು ಏನು ಅಂತ ತೋರಿಸ್ತೀನಿ. ಆ ಮನೆಯವರಿಗೆ ನಿತ್ಯ ಅಂದ್ರೆ ಇರಿಟೇಷನ್ ಆಗ್ತಿದ್ದ ಹಾಗೆ, ಅವ್ರ ಮೇಲೆ ನಿತ್ಯ ಕೋಪ ಮಾಡ್ಕೊಳ್ದಿದ್ದ ಹಾಗೆ ಜೈ ಹೇಗ್ ಮ್ಯಾನೇಜ್ ಮಾಡ್ತಾನೋ ನೋಡ್ತೀನಿ. ಅವನ್ ತಲೆಯಲ್ಲಿ ಬುದ್ಧಿ ಎಷ್ಟಿದ್ಯೋ ನೋಡ್ತೀನಿ. ಈ ಮನೇಲಿರೋರ್ಗೆ ಇದೊಂದು ಎಕ್ಸಾಂಪಲ್ ಆಗ್ಬೇಕು. ಈ ಮನೆಗೆ ನಿನ್ನ ಬಿಟ್ಟು ಇನ್ಯಾವ ಹುಡ್ಗಿನೂ ಸೊಸೆ ಆಗಕ್ಕೆ ಸರಿ ಹೋಗಲ್ಲ ಅಂತ ಅರ್ಥ ಆಗೋಗ್ ಮಾಡ್ತೀನಿ. ನಿತ್ಯ ಕೈಗೆ ಜೈ ಹಾಕಿರೋ ರಿಂಗ್ನ ನಿನ್ ಕೈಗೆ ಬರೋ ಹಾಗೆ ಮಾಡ್ತೀನಿ. ಈ ರೀತಿಯಾಗಿ ನಿತ್ಯ ಸೇಫ್ ಆಗ್ಬೇಕು. ಮತ್ತೆ ಆ ಫ್ಯಾಮಿಲಿ ನೆರಳು ಕೂಡ ಈ ಮನೆ ಮೇಲೆ ಬೀಳ್ಬಾರ್ದು. ಬೀಳಲ್ಲಕ್ಕ, ನಾನ್ ಹೇಳಿದ್ನಲ್ಲ, ನಾನ್ ನೋಡ್ಕೋತೀನಿ. ಅಲ್ಲೂ ಈ ರೀತಿ ಓವರ್ ಆಕ್ಟಿಂಗ್ ಮಾಡ್ಬೇಡ.